ಏನು 46 ಸೆಕ್ಷನ್ ಏನು ಹೇಳುತ್ತೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಮಗ್ರವಾಗಿ ಈ ದಲಿತರ ಪರವಾಗಿ ಇದಂತ ಈ ಮೀಸಲಾತಿ ಹಣವನ್ನು ಸಮಗ್ರವಾಗಿ ಬಳಸಬೇಕು ಅಂತ ಹೇಳ್ತಾ ಇದೆ. ಆದರೆ ಯಾವುದೇ ರಾಜ್ಯ ಸರ್ಕಾರಗಳು ಸಹ ಇಲ್ಲಿವರೆಗೂ ಈ ಅನುಷ್ಠಾನವನ್ನು ಬಳಕೆ ಮಾಡಿಲ್ಲ. ಚಿಂತಕರ ವತಿಯಿಂದ ಸರ್ಕಾರದ ವಿರುದ್ಧ SC, SP, TSP ಹಣವನ್ನು ಏನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ವಿವಿಧ ಇಲಾಖೆಗಳಿಂದ ಯಾವ ರೀತಿ ಸಮುದಾಯಕ್ಕೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಅದರ ವಿರುದ್ಧ ಪ್ರತಿಭಟಿಸಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಗಳ ಪರವಾಗಿ ಬರಬೇಕು ಅಂತ ನಾವು ಕೇಳ್ಕೊಂಡಾಗ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಪರ ನಿರ್ದೇಶಕರಿದ್ದಾರೆ, ಅವರು ಬರ್ತಿದ್ದಾರೆ, ಅವರಿಗೆ ಮನವಿ ಕೊಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನೇ ನಮ್ಗೆ ಅನ್ಯಾಯ ಆಗಿದೆಯೋ ಆ ವಿಷಯವನ್ನು ಒಳಗೊಂಡ ಮನವಿಯನ್ನು ನಾವು ಈಗ ಅಪರ ಕಾರ್ಯದರ್ಶಿಗಳಾದಂಥ ನರಸಿಂಹಪ್ಪ ಅವರಿಗೆ ಸಲ್ಲಿಸಿದ್ದೇವೆ. ಮತ್ತು ಈ ಮೂಲಕ ಇನ್ನೂ ಈ ಹೋರಾಟ ಸಾಂಕೇತಿಕವಾಗಿ ಇದು ಏನು ನಡೀತದೆಯೋ ಇದು ಎಲ್ಲ ರಾಜ್ಯದ ಎಲ್ಲ ಭಾಗಕ್ಕೂ ದಲಿತ ಹಕ್ಕುಗಳ ಸಮಿತಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಚಿಂತಕರ ಒಕ್ಕೂಟ ಮತ್ತು ಭೂಜನ ಮಹಾಸಭಾ, ಅಖಿಲ ಭಾರತ ದಲಿತ ಹುಲಿಗಳು ಸಂಘಟನೆ ಮತ್ತು ಅಂಬೇಡ್ಕರ್ ದಂಡು ಎಲ್ಲ ಸಂಘಟನೆಗಳು ಒಗ್ಗೂಡಿ ಈ ಒಂದು ಸಾಂಕೇತಿಕ ಹೋರಾಟವನ್ನು ನಾವು ರಾಜ್ಯಾದ್ಯಂತ ತಗೊಂಡು ಹೋಗ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ, ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಹಣನ ದುರ್ಬಳಕೆ ಮಾಡಿದಾರೋ ಹಣನ ಮರುತುಂಬಿಸ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಮ್ಮ ಸಮುದಾಯಕ್ಕೆ ಇಟ್ಟಿರೋ ಹಣನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಕಳೆದ BJP ಸರ್ಕಾರ 19,000 ಕೋಟಿ ತೆಗೆದಿದೆ. ಅದೇ ರೀತಿ ಈಗಿನ ಸರ್ಕಾರ 25,000 ಕೋಟಿ ಏನು ತೆಗೆದಿದೆಯೋ ಇದು ನಮಗೆ ಸಾಂವಿಧಾನಿಕವಾಗಿ ನಮ್ಮ ಸಮುದಾಯಕ್ಕೆ ಇಟ್ಟ ಹಣವನ್ನು ಇತರೆ ಯೋಜನೆಗಳಿಗೆ ದುರ್ಬಳಕೆ ಮಾಡಿ ನಮ್ಮನ್ನು ದಿಕ್ಸ್ತಪ್ತಾ ಇದ್ದಾರೆ. ಕೇಳ್ತಾ ಇದ್ದರೆ ನಿಮ್ಮವರು ಅದರಲ್ಲಿ ಅನುಭವಿಸ್ತಾ ಇಲ್ವಾ ಅಂತ ಕ್ವಶನ್ ಮಾಡ್ತಾರೆ. ಅಂದರೆ ಇವರು ಈಗೇನೆ ನಮ್ಮನ್ನು ವಂಚಿಸ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಂತ ನಾನು ಈ ಓಟದ ಮೂಲಕ ಅವರಲ್ಲಿ ಕೇಳ್ಕೊಡ್ತೇನೆ ಮತ್ತು ಎಚ್ಚರಿಕೆ. MP ನಂಜೇಶ್ ಕುಮಾರ್, ಭೂಜನ ಮಹಾಸಭಾದ ಕಾರ್ಯದರ್ಶಿ. ಈ ದಿನ ಏನು ಈ ಫ್ರೀಡಮ್ ಪಾರ್ಕಲ್ಲಿ ಅಖಿಲ ಭಾರತ ದಲಿತ ಹುಲಿಗಳು ರಾಜ್ಯಾಧ್ಯಕ್ಷರು ಮತ್ತು ಬಹುಜನ ಮಹಾಸಭಾ ರಾಜ್ಯಾಧ್ಯಕ್ಷರು ಮತ್ತು DHSನ ಎಲ್ಲ ಸಂಘಟನೆಗಳು, ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ನೇತೃತ್ವದಲ್ಲಿ ಈ ಒಂದು SCP ಮತ್ತು TSP ಹಣವನ್ನು ದುರುಪಯೋಗ ಮಾಡಿಕೊಂಡು ಏನು ನಮ್ಮ ಸಮುದಾಯದ ಹಣವನ್ನು ಬೇರೆ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸರ್ಕಾರಗಳು ಇದನ್ನು ಗಮನಿಸಿ ನಮ್ಮ ಹಣ ನಮ್ಗೆ ವಾಪಸ್ ಕೊಡಿ ಅಂತೇಳಿ ನಾವಿವತ್ತು ಈ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂದರೆ, ನಮ್ಮದು ಎಲ್ಲ ಇಲಾಖೆಗಳು ನಮ್ಮ ಹಣ ಹೋಗ್ತಿದೆ. ಈ ಹಣ ಹೋಗ್ತಿರೋದು ನಿಮ್ಗೆ ಗೊತ್ತಿರ್ಬೋದು, 2013ರಲ್ಲಿ ಕಾಯ್ದೆ ಜಾರಿಗೆ ಬಂದಿದೆ. ಈ ಕಾಯ್ದೆ ಮುಖಾಂತರ ನಮ್ಗೆ ಇಲ್ಲಿವರೆಗೂ ಲೆಕ್ಕ ಹಾಕೊಂಡ್ರೆ ಅಂದಾಜಿನ ಒಂದು ಪ್ರಕಾರ ಒಂದು 30-35 ಸಾವಿರ ಕೋಟಿ ಹಣ ನಮ್ಮ ಸಮುದಾಯಕ್ಕೆ ಬರಬೇಕಾಗಿತ್ತು. ಆದರೆ ಆ ಸಮುದಾಯದ ಹಣ ಸರಿಯಾದ ರೀತಿಯಲ್ಲಿ ಈ ಸಮಾಜಕ್ಕೆ ತಲುಪಿಸಿದ್ರೆ ಇವತ್ತು ಇಷ್ಟು ಬದಲಾವಣೆ ಆಗ್ತಿತ್ತು. ಅದನ್ನು ಈ ಸರ್ಕಾರಗಳು ಮನಗಣಬೇಕು. ಯಾಕೆಂದರೆ ಸಮಾಜದ ದುಡ್ಡನ್ನ ಇವರು ಬೇರೆ ಬೇರೆ ಕಾರ್ಯಗಳಿಗೆ ಬಳಸ್ಕೊಂಡು ಸಮಾಜಕ್ಕೆ ಎಲ್ಲ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ದಲಿತರಲ್ಲಿ ಒಂದು ರೀತಿ ಆಕ್ರೋಶ ಬರುತ್ತೆ. ಆಕ್ರೋಶದ ಪರವಾಗಿ ನಾವಿವತ್ತು ಅವರ ಧ್ವನಿಯಾಗಿ ಈ ಒಂದು ಭಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ನೀವು ಮುಂದಿನ ದಿನದಲ್ಲಿ ನಮಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸಿ. ಮುಂದೆ ಯಾವುದೇ ರೀತಿ ಇಂತಹ ಬೇರೆ ರೀತಿಯಲ್ಲಿ ಖರ್ಚು ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಓಕೆ, ನನ್ನ ಹೆಸರು ಮಂಜುನಾಥ್ ಅಬ್ಬಯ್ಯ ಅಂತೇಳಿ ಬಹುಜನ ಮಹಾಸಭಾದ ಕಾರ್ಯದರ್ಶಿ.